ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಹಾಗೂ ಅದು ಹೇಗೆ ಪ್ರಕಟವಾಗುತ್ತದೆ ಪುಟ 417 ಮುಂದಿನ ಶೀರ್ಷಿಕೆ ಭೂಲೋಕದ ಸರ್ಕಾರವನ್ನು ಸ್ಥಾಪಿಸುವುದು ಸೆಟ್ಟಿಂಗ್ ಅಪ್ ದ ಅರ್ಥ್ಲಿ ಗವರ್ನಮೆಂಟ್ ಅನ್ಯ ಜನಗಳ ಸಮಯದ ಪೂರ್ಣ ಅಂತ್ಯದವರೆಗೆ ಕ್ರಿಸ್ತಶಕ 1914 ಅಕ್ಟೋಬರ್ ನಾವು ದೇವರ ರಾಜ್ಯದ ಐಹಿಕ ಹಂತವನ್ನು ನಿರೀಕ್ಷಿಸಬಾರದು ಏಕೆಂದರೆ ಆ ದಿನಾಂಕದವರೆಗೆ ಅನ್ಯ ಜನರಿಗೆ ಪ್ರಭುತ್ವದ ಗುತ್ತಿಗೆಯನ್ನು ನೀಡುವಲ್ಲಿ ದೇವರು ಯಾವುದೇ ತಪ್ಪು ಮಾಡಲಿಲ್ಲ ಮತ್ತು ಅವನ ಯೋಜನೆಗಳು ಬದಲಾಗಲಿಲ್ಲ. ದೇವರ ಸಾಮ್ರಾಜ್ಯದ ಐಹಿಕ ಹಂತವು ಸ್ಥಾಪಿಸಿದಾಗ ಇಸ್ರಾಯೇಲ್ಯರದ್ದಾಗಿರುತ್ತದೆ, ಯಾಕೆಂದರೆ ಅಬ್ರಹಾಮ ಮತ್ತು ಅವನ ಸ್ವಾಭಾವಿಕ ಸಂತತಿಯೊಂದಿಗೆ ದೇವರ ಪ್ರಮಾಣದ ಒಡಂಬಡಿಕೆಯಾಗಿದೆ, ಮುಖ್ಯವಾದ ಕೃಪೆಯೂ ಸಹ ಆಗಿದೆ. ಆಧ್ಯಾತ್ಮಿಕ ರಾಜ್ಯವನ್ನು ಮೊದಲು ಶಾರೀರಿಕ ಇಸ್ರಾಯೇಲ್ಯರಿಗೆ ನೀಡಲಾಯಿತು ಮತ್ತು ಅವರು ಅದನ್ನು ಸ್ವೀಕರಿಸಲು ಹೃದಯದಿಂದ ಸಿದ್ಧರಾಗಿದ್ದರೆ ಅವರಿಗೆ ನೀಡಲಾಗುತ್ತಿತ್ತು. ಕ್ರಿಸ್ತನೊಂದಿಗೆ ಸಂಕಟವನ್ನನುಭವಿಸಿ ಮತ್ತು ನಂತರ ಮಹಿಮೆಗೇರಿಸಲು ಅವನ ಜೊತೆ ಅದು ಕ್ರಿಸ್ತನೊಂದಿಗೆ ನರಳುವುದು ಮತ್ತು ನಂತರ ಆತನೊಂದಿಗೆ ವೈಭವೀಕರಿಸುವುದು. ರೋಮಾಪುರದವರಿಗೆ 8:17. ನಿಜವಾದ ಇಸ್ರಾಯೇಲ್ಯರು ದೇವರಿಗೆ ಅತ್ಯುತ್ತಮವಾದದ್ದನ್ನು ಬಯಸಿದರು ಮತ್ತು ಹುಡುಕಿದರು. ಇದರಿಂದ ತಿಳಿಯತಕ್ಕದ್ದೇನು? ಇಸ್ರಾಯೇಲ್ಯರು ಹುಡುಕಿದ್ದು ಅವರೆಲ್ಲರಿಗೆ ದೊರೆಯಲಿಲ್ಲ, ಅವರೊಳಗೆ ಆಯಲ್ಪಟ್ಟವರಿಗೆ ದೊರೆಯಿತು, ಅಂದರೆ ಅನ್ಯ ಜನಾಂಗ ಮತ್ತು ಯಹೂದ್ಯರಿಂದಲೂ ಆರಿಸಲ್ಪಟ್ಟ ಚಿಕ್ಕ ಹಿಂಡು. ಮಿಕ್ಕವರು ಮೊಂಡರಾದರು. ಇಸ್ರಾಯೇಲ್ಯರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ರೋಮ 9:31-33, ರೋಮ 11:7, 23, 25-32 ವಚನಗಳು. ವಿವಿಧ ಹಂತಗಳಲ್ಲಿ ನಂಬಿಕೆ ಇಲ್ಲದ ಇಸ್ರಾಯೇಲ್ಯರು ದೈವಿಕ ಅನುಗ್ರಹದ ಅಡಿಯಲ್ಲಿ ಪ್ಯಾಲೆಸ್ತೀನ್ಗೆ ಮರಳಿ ಒಟ್ಟುಗೂಡಿಸಲ್ಪಡುತ್ತಾರೆ, ಆದರೆ ಯಾರನ್ನೂ ಒಂದು ಭಾಗವಾಗಿ ಪರಿಗಣಿಸಲಾಗುವುದಿಲ್ಲ ಅಥವಾ ಸಾಮ್ರಾಜ್ಯದ ಐಹಿಕ ಹಂತದ ಬೆಂಬಲಿಗರು ಅಥವಾ ಅವರೊಂದಿಗೆ ಸಂಬಂಧ ಹೊಂದಿರುತ್ತಾರೆ. ಅವರು ಮೊದಲು ಕ್ರಿಸ್ತ ಯೇಸುವನ್ನು ದೇವರ ಮಗನೆಂದು, ಇಸ್ರಾಯೇಲ್ ಮತ್ತು ಪ್ರಪಂಚದ ಏಕೈಕ ಉದ್ಧಾರಕ ಮತ್ತು ವಿಮೋಚಕ ಎಂದು ಗುರುತಿಸುತ್ತಾರೆ. ರೋಮ 8:17. ಭೂಲೋಕದ ಸಾಮ್ರಾಜ್ಯದ ಹಂತದ ಆರಂಭವು ಕ್ರಿಸ್ತಶಕ 1914 ನಂತರದಲ್ಲಿ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಪುರಾತನ ಕಾಲದ ಪರಿಶುದ್ಧ ಜನರು ಪುನರುತ್ಥಾನಗೊಳ್ಳುವುದನ್ನು ಸಂಪೂರ್ಣವಾಗಿ ಒಳಗೊಂಡಿರುತ್ತದೆ. ಸ್ನಾನಿಕನಾದ ಯೋಹಾನನು ಮೊದಲುಗೊಂಡು ಹೇಬೇಲನವರೆಗೆ ಅಬ್ರಹಾಮ, ಇಸಾಕ, ಯಾಕೋಬ ಮತ್ತು ಪವಿತ್ರ ಪರಿಶುದ್ಧ ಪ್ರವಾದಿಗಳು. ಮತ್ತಾಯ 11:11, ಲೂಕ 13:28, ಇಬ್ರಿಯ 11:39-40 ಹೋಲಿಸಿ. ಈ ಪುರಾತನ ಯೋಗ್ಯರಿಗೆ ಆಧ್ಯಾತ್ಮಿಕ ರಾಜ್ಯದಲ್ಲಿ ಯಾವುದೇ ಭಾಗವಾಗಲಿ ಅಥವಾ ಹೆಚ್ಚಿನದ್ದಾಗಲಿ ಇರುವುದಿಲ್ಲ, ಏಕೆಂದರೆ ಅದಕ್ಕೆ ಅವರು ಕರೆಯಲ್ಪಟ್ಟಿಲ್ಲ. ಅದು ಉನ್ನತ ಅಥವಾ ಪರಲೋಕದ ಕರೆ, ನಮ್ಮ ಕರ್ತನಾದ ಯೇಸುವಿನಿಂದ ವಿಮೋಚನಾ ಮೌಲ್ಯವನ್ನು ಪಾವತಿಸುವವರೆಗೆ ಅದು ಸಾಧ್ಯವಿಲ್ಲ. ಆದರೆ ಅವರು ಪ್ರಪಂಚದ ಮೇಲೆ ಆದ್ಯತೆಯ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ, ಸೈತಾನನ ಆಳ್ವಿಕೆಯಲ್ಲಿ ತಮ್ಮ ನಂಬಿಕೆ ಮತ್ತು ಪ್ರೀತಿಯನ್ನು ದೇವರ ಅನುಮೋದಿತ ರೀತಿಯಲ್ಲಿ ದೃಢೀಕರಿಸುತ್ತಾರೆ. ಹೀಗೆ ಅವರು ಸಿದ್ಧಗೊಳಿಸಲ್ಪಟ್ಟವರು ಮತ್ತು ಆಧ್ಯಾತ್ಮಿಕ ರಾಜ್ಯದ ಐಹಿಕ ಸೇವಕರುಗಳು ಮತ್ತು ಪ್ರತಿನಿಧಿಗಳಾಗಿರಲು ಅರ್ಹರು ಎಂದು ಸಾಬೀತಾಯಿತು. ಇದಕ್ಕೆ ಹೊಂದಿಕೆಯಾಗುವಂತೆ ಕೀರ್ತನೆಗಳಲ್ಲಿ ಇದನ್ನು ಕ್ರಿಸ್ತನನ್ನೇ ಉದ್ದೇಶಿಸಿ ಬರೆಯಲಾಗಿದೆ. ಅರಸೇ, ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು, ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸುವಿ. ಕೀರ್ತನೆ 45:16. ಈ ಪುರಾತನ ಪಿತೃಗಳು ಮಾನವ ಕುಲದ ಉಳಿದವರಿಗಿಂತ ಭಿನ್ನವಾಗಿರುತ್ತಾರೆ. ಅವರ ಶೋಧನೆಯು ಕಳೆದಿದೆ ಎಂಬ ಅಂಶದಲ್ಲಿ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಲೋಕದವರ ಪರೀಕ್ಷೆಯು ಪ್ರಾರಂಭವಾಗಲಿದೆ. ಆದರೆ ಅವರು, ಅಂದರೆ ಪಿತೃಗಳು, ತಮ್ಮ ನಿಷ್ಠೆಯ ಪ್ರತಿಫಲವನ್ನು ಪಡೆಯುವಲ್ಲಿ ಅವರಿಗಿಂತ ಭಿನ್ನವಾಗಿರುತ್ತಾರೆ. ಅವರು ಪರಿಪೂರ್ಣ ಪುರುಷರಾಗಿರುತ್ತಾರೆ. ಆದಾಮನಲ್ಲಿ ದೇವರ ಭೌತಿಕ, ಮಾನಸಿಕ ಮತ್ತು ನೈತಿಕ ಹೋಲಿಕೆ, ಶಕ್ತಿಯ ಹಾಗೂ ಪರಿಪೂರ್ಣತೆಯನ್ನು ಸಂಪೂರ್ಣವಾಗಿ ಪುನರ್ಸ್ಥಾಪಿಸಲ್ಪಟ್ಟಿರುತ್ತಾರೆ. ಆದ್ದರಿಂದ ಅವರು ಪ್ರಭುಗಳು ಅಥವಾ ಭೂಮಿಯ ಮುಖ್ಯಸ್ಥರು. ಕ್ರಿಸ್ತ ಮತ್ತು ಆತನ ಸಭೆಯಾದ
ಪರಲೋಕ ಸಾಮ್ರಾಜ್ಯದ ಐಹಿಕ ಪ್ರತಿನಿಧಿಗಳು. ಆದರೆ ಅವರು ವೈಯಕ್ತಿಕವಾಗಿ ನೂತನ ಒಡಂಬಡಿಕೆಯಡಿ ಸ್ವ ಇಚ್ಛೆಯಿಂದ ಎಷ್ಟರ ಮಟ್ಟಿಗೆ ವಿಧೇಯರಾಗಿದ್ದು ಸಾಧಿಸಬಹುದು ಎಂಬುದರ ಅಡಿ ಪ್ರತಿನಿಧಿಗಳಾಗಿರುತ್ತಾರೆ.